ವೆಲ್ಕಮ್ ಬ್ಯಾಕ್ ಟು ಬಿಸಿ ರುಚಿ. ಇವತ್ತು ಸೆಟ್ ದೋಸೆ ಮಾಡ್ತಾ ಇದ್ದೀನಿ, ನೋಡೋಣ ಬನ್ನಿ. ತುಂಬಾ ಸಾಫ್ಟಾಗಿ ಸ್ಪಾಂಜಿ ಥರ ಮಾಡ್ತಾ ಇದ್ದೀನಿ. ಸರಿಯಾದ ಪ್ರಮಾಣದಲ್ಲಿ ಅಕ್ಕಿ ಉದ್ದಿನಬೇಳೆ ಹಾಕ್ಕೊಂಡ್ರೆ ತುಂಬಾ ಸ್ಪಾಂಜಿಯಾಗಿ ಸಾಫ್ಟಾಗಿ ಫ್ಲಫಿಯಾಗಿ ಬರ್ತವೆ. ಇಲ್ಲಿ ನೋಡಿ, 3 ಕಪ್ಪಷ್ಟು ದೋಸೆ ಅಕ್ಕಿ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಅಂದರೆ 1 ಕಪ್ಪಷ್ಟು ಅಂತಂದರೆ 3/4 ಕಪ್ಪಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಉದ್ದಿನಬೇಳೆ ಎಷ್ಟು ತೊಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ನಾನು ಸಾಬೂದಾನಿ ತೊಗೊಂಡಿದ್ದೀನಿ. ಸ್ವಲ್ಪ ಮೆಂತ್ಯ ಹಾಕ್ಕೊಳ್ಳಿ, ಮೆಂತ್ಯ ಕಾಳು. ಆಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ಳಿ. ಒಂದು 10 ಕಡಲೆಬೇಳೆ ಅಷ್ಟೇ ಸಾಕಾಗುತ್ತೆ. ತುಂಬ ಹುಳಿ ಬಂದುಬಿಡುತ್ತೆ, ಆಮೇಲೆ ಟೇಸ್ಟು ಅಷ್ಟೊಂದು ಚೆನ್ನಾಗಿ ಬರಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ನಾಳೆಗೆ ದೋಸೆ ಮಾಡಬೇಕಂತ ಹಿಂದಿನ ದಿವಸ ಮಾರ್ನಿಂಗು ಅಂದರೆ 4 ಗಂಟೆನೋ 5 ಗಂಟೆ ಆಗಿತ್ತು. ಸೊ 4 ಗಂಟೆ ಆವಾಗ ನೆನೆಸಿಟ್ಟಿದ್ದೆ. ಆಮೇಲೆ 4 to 5 ಅವರ್ಸು ಅಕ್ಕಿ ಚೆನ್ನಾಗಿ ನೆನೀಲಿ. ಆಮೇಲೆ ಚೆನ್ನಾಗಿ ತೊಳೆದು ಇಟ್ಕೊಳ್ಳಿ. ನೋಡಿ, ಬೇಳೆ ಅಕ್ಕಿ ತುಂಬಾ ಚೆನ್ನಾಗಿ ನೆನೆದಿದೆ. 4 ಅವರ್ಸು ಅಷ್ಟೇ ಸಾಕಾಗುತ್ತೆ. ಆಮೇಲೆ ಜಾಸ್ತಿ ತುಂಬಾ ತುಂಬ ನೆನೆಸಿ ಹಾಕ್ಬಿಟ್ಟಿದ್ರೆ ಅಷ್ಟೊಂದು ದೋಸೆ ಚೆನ್ನಾಗಿ ಬರಲ್ಲ. ಸೊ 4 ಅವರ್ಸು ನೆನೆದ್ರೆ ಸಾಕಾಗುತ್ತೆ ಸೆಟ್ ದೋಸೆಗೆ. ಒಬ್ಬೊಬ್ಬರು ಬೇರೆ ಬೇರೆ ಥರ ದೋಸೆ ನೆನೆ ಇಡೋದು, ಆಮೇಲೆ ಅವರವರ ಶೈಲಿಯಲ್ಲಿ ದೋಸೆ ಮಾಡ್ಕೊತಾರೆ. ಇದು ನನ್ನ ಸ್ಟೈಲು ಅನ್ಕೋಬೋದು. ನಾನು ಈ ಥರ ಸೆಟ್ ದೋಸೆ ಮಾಡ್ತೀನಿ. ಈಗ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು, ಅಂದರೆ ಹದನು ಚೆನ್ನಾಗಿ ಬರಬೇಕದು. ಸೊ ನೀವು ಎಷ್ಟು ನುಣ್ಣಗೆ ಮಾಡ್ಕೊತೀರಾ ನೋಡಿ, ಅಷ್ಟು ಚೆನ್ನಾಗಿ ದೋಸೆ ಬರ್ತವೆ. ಇನ್ನು ಚೆನ್ನಾಗಿ ರುಬ್ಬಿ ಇಟ್ಕೊಂಡು ನಂತರ ಅದನ್ನು ಕೈಲೇ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಮಾರನೇ ದಿವಸ ಬೆಳಗ್ಗೆ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ನೋಡ್ತಾ ಇದ್ದೀರಲ್ಲ, ನಾನು ಅರ್ಧದಷ್ಟು ಇತ್ತದು ಹಿಟ್ಟು, ಫುಲ್ಲಾಗಿ ಮತ್ತೆ ಉಬ್ಬಿ ಆಗ್ಬಿಟ್ಟಿತ್ತು. ಸೊ ನೋಡಿ, ಪಾತ್ರೆ ಎಲ್ಲನೂ ತುಂಬಿಬಿಟ್ಟಿದೆ, ಅಷ್ಟೊಂದು ಉಬ್ಬಿ ಬಿಟ್ಟಿತ್ತು ಹಿಟ್ಟು. ಸರಿಯಾದ ಪ್ರಮಾಣದಲ್ಲಿ ಅಕ್ಕಿ ಆಮೇಲೆ ಉದ್ದಿನಬೇಳೆ ತೊಗೊಂಡ್ರೆ ಚೆನ್ನಾಗಿ ಬರ್ತವೆ ದೋಸೆ. ನೋಡಿ, ಈಗ ಒಂದೊಂದೇ ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ. ನಾವು ಯೂಶ್ವಲಿ ದೋಸೆ ಮಾಡುವಾಗ ಫಸ್ಟಿಂದು ದೋಸೆ ಮಾಡಿ ಅದನ್ನು ಚೆಲ್ಬಿಡ್ತೀವಿ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ. ಸಕ್ಕರೆ ಹಾಕ್ಕೊಂಡ್ರೆ ಕಲರು ಚೆನ್ನಾಗಿ ಬರುತ್ತವೆ. ಆಮೇಲೆ ಒಂಥರ ಫ್ಲಫಿ ಟೈಪು ತಿನ್ನೋಕ್ಕೂ ಚೆನ್ನಾಗಿ ಇರುತ್ತೆ. ನೀವು ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು, ಸಕ್ಕರೆ ಬೇಡ ನಿಮಗೆ ಅಂತಂದರೆ. ಇಲ್ಲಿ ದೋಸೆ ಹಂಚು ಇಟ್ಕೊಂಡಿದ್ದೀವಿ. ಚೆನ್ನಾಗಿ ಕಾಯಬೇಕು ಹಂಚು ಮುಂಚೆನೆ, ಅಂದರೆ ಈಗ ಹಂಚು ಕಾದಿಲ್ಲ ಆವಾಗ ಹಾಕಿದರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಸೊ ಕಾದಿದ ನಂತರ ಸ್ವಲ್ಪ ನೀರು ಚುಮ್ಕಿಸಿ ನೆಕ್ಸ್ಟು ಬಟ್ಟೆಯಿಂದ ಒರೆಸಿ, ಆಮೇಲೆ ನೆಕ್ಸ್ಟು ನಾವು ಎಷ್ಟು ದಪ್ಪ ಬೇಕು ನೋಡಿ. ಆಮೇಲೆ ಹೋಟೆಲ್ ಸ್ಟೈಲ್ ಆ ಥರ ಸೆಟ್ ದೋಸೆ ಮಾಡ್ತಾ ಇದ್ದೀನಿ. ಇದರ ಮೇಲ್ಗಡೆ ಕ್ಯಾರೆಟ್ನ ಚೆನ್ನಾಗಿ ತುರಿದು ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಈರುಳ್ಳಿನ ಹಾಕೋಬೋದು. ನಾನಿಲ್ಲಿ ಕ್ಯಾರೆಟ್ನ ತುರಿದು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡಿದ್ದೀನಿ. ಸ್ವಲ್ಪನೂ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ, ತುಂಬಾ ಫ್ಲಫಿಯಾಗಿ ಬಂದಿತ್ತು ದೋಸೆ. ಇದಕ್ಕೆ ಆಲೂ ಸಾಗು ಮಾಡಿದ್ದೀನಿ. ಸೆಟ್ ದೋಸೆಗೆ ಚಟ್ನಿ ಮತ್ತು ಇಲ್ಲಾಂದರೆ ಆಲೂ ಸಾಗು ಈ ಥರ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ನೆಕ್ಸ್ಟು ಬರೋ ವಿಡಿಯೋದಲ್ಲಿ ನಾನು ಆಲೂ ಸಾಗು ವಿಡಿಯೋನ ಹಾಕ್ತೀನಿ. ಈಗ ನೋಡಿ, ಮತ್ತೆ ನಾನು ಹಂಚು ಚೆನ್ನಾಗಿ ಕಾದ ನಂತರ ಅದಕ್ಕೆ ಸ್ವಲ್ಪ ನೀರು ಚುಮ್ಕಿಸ್ಕೊಂಡು ಬಟ್ಟೆಯಿಂದ ಒರೆಸಿ ನೆಕ್ಸ್ಟಿಗೆ ದೋಸೆನ ಹಾಕೋತಾ ಇದ್ದೀನಿ ನಾನು. ಸ್ವಲ್ಪ ಕ್ಯಾರೆಟ್ ತುರಿ, ನೆಕ್ಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇಲ್ಲಿ 3 ಕಪ್ಪಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಕಪ್ ಇರುತ್ತಲ್ಲ ಅದರಲ್ಲಿ ಅರ್ಧದಷ್ಟು ಉದ್ದಿನಬೇಳೆ, ಅದೇ ಪ್ರಮಾಣದಲ್ಲಿ ಮತ್ತು ಸಾಬೂದಾನಿ ತೊಗೊಂಡು ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಮೆಂತ್ಯಕಾಳು ಇಷ್ಟೇ ಹಾಕ್ಕೊಂಡ್ರೆ ಸೆಟ್ ದೋಸೆ ತುಂಬಾ ಫ್ಲಫಿಯಾಗಿ ತುಂಬಾ ಸಾಫ್ಟಾಗಿ ಬರ್ತವೆ. ನೋಡಿ, ಈ ಥರ ಬಬಲ್ ಬರಬೇಕು, ಗುಳ್ಳೆ ಥರ ಬಂದಿದೆಯಲ್ಲ, ಆ ಥರ ಬಂದರೆ
ಸೆಟ್ ದೋಸೆ ಪರ್ಫೆಕ್ಟ್ ಆಗಿ ಚೆನ್ನಾಗಿ ಬಂದಿದೆ ಅಂತ ಅರ್ಥ. ತುಂಬಾನೇ ಚೆನ್ನಾಗಿ ಬಂದಿತ್ತು ದೋಸೆ ಅಂಕರು. ನೋಡ್ತಾ ಇರುವಾಗನೇ ಗೊತ್ತಾಗುತ್ತೆ ಎಷ್ಟು ಫ್ಲಫಿ ಆಗಿದೆ, ಕಾಣ್ತಾ ಇದೆ, ತುಂಬ ಚೆನ್ನಾಗಿ ಕಾಣ್ತಿದೆ ಅಂತ. ನೋಡ್ತಾ ಇದ್ದೀರಲ್ಲ, ನೋಡಿ ತುಂಬ ಸಾಫ್ಟಾಗಿ ಬಂದಿತ್ತು. ನೋಡಿ ಒಳಗಡೆ ನಾನು ಕಟ್ ಮಾಡಿನೂ ತೋರಿಸ್ತಾ ಇದ್ದೀನಿ, ಎಷ್ಟು ಗೂಡಾಗಿ ತುಂಬಾನೇ ಚೆನ್ನಾಗಿ ಬಂದಿದೆ ದೋಸೆ. ಪರ್ಫೆಕ್ಟ್ ಮೆಜರ್ಮೆಂಟಲ್ಲಿದೆ. ತುಂಬಾನೇ ಇಷ್ಟ ಆಗಿತ್ತು ನಮ್ಮ ಮನೆಯಲ್ಲೂ. ಇದು ಬೆಳಗ್ಗೆ ಟಿಫಿನಿಗೆ, ಆಮೇಲೆ ಲಂಚಿಗೂ ಮಾಡ್ಕೋಬೋದು ದೋಸೆ ಇಷ್ಟಪಡೋರು, ಆಮೇಲೆ ಸಾಯಂಕಾಲ ಈವ್ನಿಂಗಿಗೂ ಮಾಡ್ಕೋಬೋದು. ಥ್ಯಾಂಕ್ ಯು.